ಹೆಚ್ಚು ಗಾಸಿಪ್ ಯಾರು ಮಾಡ್ತಾರೆ, ಮಹಿಳೆಯರು ಪುರುಷರು? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ಕು ಫನ್ನಿ ಆಗಿರೋವಂಥದ್ದು. ಏನಂದರೆ, ಈ ಗಾಸಿಪ್ ಮಾಡೋದ್ರಲ್ಲಿ ಮಹಿಳೆಯರು ಮುಂದಿದ್ದಾರೋ ಅಥವಾ ಪುರುಷರು ಮುಂದಿದ್ದಾರೋ ಅಂತ ಏನು ಹೇಳ್ತಾರೆ, ಸೈಕಾಲಜಿಸ್ಟ್ ಏನು ಹೇಳ್ತಾರೆ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ನಾವು ಕೇಳೋದು ಏನಂದರೆ, ಮಹಿಳೆಯರೇ ಹೆಚ್ಚು ಮಾತಾಡ್ತಾರೆ, ಮಹಿಳೆಯರೇ ಹೆಚ್ಚು ಗಾಸಿಪ್ ಮಾಡ್ತಾರೆ ಅಂತ ಹೇಳ್ಬೋದು. ಮಹಿಳೆಯರು ಗಾಸಿಪ್ ಹೆಚ್ಚು ಮಾಡ್ತಾರೆ ಮತ್ತು ಮಾತು ಜಾಸ್ತಿ ಆಡ್ತಾರೆ ಅಂತ ಕೇಳಿರ್ಬೋದು. ಇದೆಲ್ಲವೂ ನಿಜನಾ ಅಥವಾ ಸಮಾಜ ಒಂದು ಕಲ್ಪನೆನ ನಿರ್ಮಿಸಿದೆಯಾ ಅಂತ ನೋಡ್ತಾ ಹೋಗೋಣ. ಗಾಸಿಪ್ ಅಂದರೆ ಬೇರೆಯವರ ಜೀವನ ಅಥವಾ ನಡವಳಿಕೆ ಅಥವಾ ಸಂಬಂಧಗಳು ಅಥವಾ ಅವರ ಪಾಸ್ಟ್ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನೊಬ್ಬರು ಮಾತಾಡ್ಕೊಳ್ಳೋದು. ಅಂದರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡ್ಕೊಂಡ್ರೆ ಅದು ಗಾಸಿಪ್ ಆಗುತ್ತೆ. ಇದು ಯಾವಾಗಲೂ ಕೆಟ್ಟದ್ದೇ ಮಾತಾಡ್ಕೋಬೇಕು ಅಂತ ಇಲ್ಲ, ಒಳ್ಳೆಯದೇ ಮಾತಾಡ್ಕೋಬೇಕು ಅಂತಲೂ ಇಲ್ಲ. ಪ್ರತಿಯೊಂದು ನಿಜ ಇರುತ್ತೆ ಅಂತಲೂ ಇಲ್ಲ, 100% ಸುಳ್ಳು ಇರುತ್ತೆ ಅಂತಲೂ ಇಲ್ಲ. ಸ್ವಲ್ಪ ನಿಜ ಇರ್ಬೋದು, ಸ್ವಲ್ಪ ಕಲ್ಪನೆ ಇರ್ಬೋದು, ಸ್ವಲ್ಪ ಸುಳ್ಳಿರ್ಬೋದು. ಕೆಲವೊಮ್ಮೆ ಬರೀ ಮಾಹಿತಿ ಹಂಚ್ಕೊಳ್ಳೋಕ್ಕೋಸ್ಕರ ಈ ಗಾಸಿಪ್ ಅನ್ನೋದು ಯೂಸ್ ಆಗುತ್ತೆ. ಆಮೇಲೆ ಎಚ್ಚರಿಕೆ ನೀಡೋಕ್ಕೋಸ್ಕರ ಸಹಿತ ಯೂಸ್ ಆಗುತ್ತೆ. ಸಾಮಾಜಿಕ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಸಹಿತ ಈ ಗಾಸಿಪ್ ಅನ್ನೋದು ಯೂಸ್ ಆಗುತ್ತೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಈಗ ಒಂದು ಪ್ರಶ್ನೆ ಅಂದರೆ, ಮಹಿಳೆಯರು ಹೆಚ್ಚು ಗಾಸಿಪ್ ಮಾಡ್ತಾರೋ ಅಥವಾ ಗಂಡಸರು ಹೆಚ್ಚು ಗಾಸಿಪ್ ಮಾಡ್ತಾರೋ ಅಂತ. ಅನೇಕ ಅಧ್ಯಯನಗಳ ಪ್ರಕಾರ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಗಾಸಿಪ್ ಮಾಡ್ತಾರೆ ಅನ್ನೋದಕ್ಕೆ ಸ್ಪಷ್ಟ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಇಬ್ಬರು ಗಾಸಿಪ್ ಮಾಡ್ತಾರೆ. ವಿಷಯಗಳು ಬೇರೆ ಬೇರೆ ಆಗಿರಬಹುದು, ಮಾತಾಡುವ ರೀತಿ ಬೇರೆ ಬೇರೆ ಆಗಿರಬಹುದು, ಹಂಚಿಕೊಳ್ಳುವ ರೀತಿ ಬೇರೆ ಬೇರೆ ಆಗಿರಬಹುದು. ಏನಂದರೆ, ಮಹಿಳೆಯರು ಸಾಮಾನ್ಯವಾಗಿ ಸಂಬಂಧಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ, ಈಗ ಅಕ್ಕಪಕ್ಕದವ್ರ ಜೊತೆ ಮಾತಾಡೋದು, ತಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದು, ಅದರಿಂದ ಅಂದರೆ ತಮ್ಮ ಸಂಬಂಧಿಕರಲ್ಲೇ ಮಾತಾಡೋದು, ಸ್ನೇಹಿತರ ಗುಂಪಲ್ಲಿ ಮಾತಾಡೋದು, ಈ ರೀತಿ ಅವ್ರದ್ದೊಂದು ಸಂಬಂಧಗಳಿರುತ್ತೆ. ಆದರೆ ಪುರುಷರದ್ದು ಬೇರೆ ರೀತಿ ಇರುತ್ತೆ. ಪುರುಷರು ಗಾಸಿಪ್ ಮಾಡುವಂಥ ವಿಷಯಗಳು ಬೇರೆ ಬೇರೆ ರೀತಿ ಇರುತ್ತೆ. ರಾಜಕೀಯ, ಕ್ರೀಡೆ, ಹಣಕಾಸು ಮತ್ತು ಸಿನಿಮಾ ಆಗಿರ್ಬೋದು, ಅವರ ಆಸಕ್ತಿ ಇರುವಂಥ ವಿಷಯಗಳಾಗಿರ್ಬೋದು, ಇದ್ರ ಬಗ್ಗೆನೂ ಗಾಸಿಪ್ ಮಾಡ್ತಾರೆ. ಆಮೇಲೆ ಯಶಸ್ಸು, ಸಕ್ಸಸ್ ಬಗ್ಗೆನೂ ಹೆಚ್ಚು ಗಾಸಿಪ್ ಮಾಡ್ತಾರೆ. ಆದ್ದರಿಂದ ಗಾಸಿಪ್ ಅನ್ನೋದು ಮಹಿಳೆಯರೇ ಹೆಚ್ಚು ಮಾಡ್ತಾರೆ, ಪುರುಷರೇ ಹೆಚ್ಚು ಮಾಡ್ತಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಆದರೆ ಸಾಮಾಜಿಕ ಕಲ್ಪನೆ ಹೇಗೆ ಬಂದಿದೆ ಅಂದರೆ, ಹಲವಾರು ವರ್ಷಗಳಿಂದ ಸಿನಿಮಾಗಳು, ಧಾರಾವಾಹಿಗಳು ಮತ್ತು ಈ ನಾಟಕಗಳು ಅವರೆಲ್ಲ ಹೇಗೆ ತೋರಿಸಿದ್ದಾರೆ ಅಂದರೆ, ಮಹಿಳೆಯರೇ ಹೆಚ್ಚು ಗಾಸಿಪ್ ಮಾಡ್ತಾರೆ, ಮಹಿಳೆಯರೇ ಬೆನ್ನ ಹಿಂದೆ ಮಾತಾಡ್ಕೊಳ್ತಾರೆ ಅನ್ನೋದನ್ನು, ಆ ಕಲ್ಪನೆಯನ್ನು ಕೊಡ್ತಾ ಹೋಗಿದೆ. ಹಾಗಾಗಿ ನಮಗೆ ಆ ರೀತಿ ಅನಿಸುತ್ತೆ. ಆಮೇಲೆ ಗಾಸಿಪ್ನ ಒಳ್ಳೆಯ ಅಥವಾ ಕೆಟ್ಟ ಪರಿಣಾಮಗಳು ಏನಾಗಿರ್ಬೋದು ಅಂದರೆ, ಒಂದು ಸಾಮಾಜಿಕವಾಗಿ ಸಂಪರ್ಕ ಹೆಚ್ಚುತ್ತೆ, ಬೇರೆಯವರ ಬಗ್ಗೆ ಮೊದಲೇ ಮಾಹಿತಿಗಳು ಹೆಚ್ಚು ಗೊತ್ತಾಗುತ್ತೆ. ಆಮೇಲೆ ಯಾವುದಾದ್ರೂ ವ್ಯಕ್ತಿ ಅಪಾಯಕಾರಿಯಾಗಿದ್ದರೆ ಅದು ಮೊದಲೇ ಗೊತ್ತಾಗುತ್ತೆ. ಅಂದರೆ ಹೆಚ್ಚು ವಿಷಯಗಳನ್ನು ವಿನಿಮಯ ಮಾಡ್ಕೊಳ್ಳೋದ್ರಿಂದ ಗೊತ್ತಾಗುತ್ತೆ. ಕೆಟ್ಟ ಪರಿಣಾಮ ಏನಾಗುತ್ತೆ ಅಂದರೆ, ಈ ಮಾಹಿತಿ ಸುಳ್ಳು ಆಗಿರ್ಬೋದು, ಅದರಿಂದ ಸಂಬಂಧಗಳು ಹಾಳಾಗಬಹುದು. ಮತ್ತು ಬೇರೆಯವರಿಗೆ ನಾವು ಯಾರ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದೀವೋ ಅವರಿಗೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ಬೋದು. ಆಮೇಲೆ ಒಬ್ರಿಗೊಬ್ಬರು ನಂಬಿಕೆಯನ್ನು ಕಳ್ಕೋಬಹುದು. ಸೊ ಗಾಸಿಪ್ ಮಾಡೋಕ್ಕೂ ಮುಂಚೆ ನಾವು ಏನು ಪ್ರಶ್ನೆನ ಕೇಳ್ಕೋಬೇಕು ಅಂದರೆ, ಈ ಗಾಸಿಪ್ನ ಅವಶ್ಯಕತೆ ನಮಗಿದೆಯೇ, ಈ ವಿಷಯ ನಮಗೆ ಬೇಕೇ, ಮತ್ತು ಇದು ನಿಜವೇ ಅಥವಾ ಸುಳ್ಳೇ, ಈ ವಿಷಯದಿಂದ ಯಾರಿಗಾದರೂ ಒಳ್ಳೇದಾಗ್ತಾ ಇದೆಯಾ, ಅಟ್ಲೀಸ್ಟ್ ನನಗಾದರೂ ಒಳ್ಳೇದಾಗ್ತಾ ಇದೆಯಾ, ಹೌದಾದರೆ ಈ ವಿಷಯವನ್ನು ಸಂಗ್ರಹ ಮಾಡ್ಕೊಳ್ಳಿ, ಇಲ್ಲದೇ ಇದ್ದರೆ ಬಿಟ್ಟು ಹಾಕಿ. ಸೊ ಇದಿಷ್ಟು ಗಾಸಿಪ್ನ ಬಗ್ಗೆ ಇದ್ದಂತಹ ಒಂದು ಪುಟ್ಟ ಮಾಹಿತಿ. ಮಹಿಳೆಯರೇ ಹೆಚ್ಚು ಗಾಸಿಪ್ ಮಾಡ್ತಾರೆ ಅನ್ನೋದಕ್ಕೆ ಯಾವ ಆಧಾರ ಕೂಡ ಇಲ್ಲ, ಇದು ಸಂಪೂರ್ಣ ಸತ್ಯ ಅಲ್ಲ. ಪುರುಷರು ಗಾಸಿಪ್ ಮಾಡ್ತಾರೆ, ಮಹಿಳೆಯರು ಗಾಸಿಪ್ ಮಾಡ್ತಾರೆ. ವ್ಯತ್ಯಾಸ ಇದ್ದರೆ ಅದು ವಿಷಯ ಮತ್ತು ಮಾತಿನ ಶೈಲಿ ಮತ್ತು ಅವರು ಯಾವ ಟಾಪಿಕ್ ಆರಿಸ್ಕೊಳ್ತಾರೆ ಮತ್ತು ಸ್ವಭಾವ, ಪರಿಸರ, ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ.
ಮುಂದಿನ ಟಾಪಿಕ್ ಯಾವುದನ್ನು ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.